ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆತ್ಮರು ತ್ರಿಗುಣಾತೀತರಾಗುವುದು ಹೇಗೆ ಮತ್ತು ಯಾವಾಗ ಅನ್ನೋದನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳ್ತಾರೆ, ಆತ್ಮನಲ್ಲಿ 3 ಗುಣಗಳಿವೆ. ಹಾಗಾದರೆ ಈ 3 ಗುಣಗಳು ಬಂದಿದ್ದು ಎಲ್ಲಿಂದ? ಉದಾಹರಣೆಗೆ ಬ್ರಹ್ಮನಲ್ಲಿ ಸತ್ವಗುಣವಿದೆ, ಅಂದರೆ ಸೃಷ್ಟಿಕರ್ತ ಬ್ರಹ್ಮ ಸಾತ್ವಿಕ ಗುಣವನ್ನು ಹೊಂದಿದ್ದಾನೆ. ವಿಷ್ಣುವಿನಲ್ಲಿ ರಜೋಗುಣವಿದೆ, ಅವನು ಸೃಷ್ಟಿಯ ಪಾಲನೆಯನ್ನು ಮಾಡುತ್ತಾನೆ. ಹಾಗೂ ಶಂಕರನಲ್ಲಿ ತಮೋಗುಣ ಪ್ರಧಾನವಾಗಿದೆ. ಹೀಗೆ ತ್ರಿದೇವರಲ್ಲಿ 3 ಗುಣಗಳನ್ನು ನಾವು ಕಾಣುತ್ತೇವೆ: ಸೃಷ್ಟಿ, ಪಾಲನೆ ಹಾಗೂ ಸಂಹಾರ. ಇದರ ಪಾಲನೆಗಾಗಿ 3 ಗುಣಗಳ ಅವಶ್ಯಕತೆ ಇದೆ. ಅದುವೇ ಸತೋ, ರಜೋ ಹಾಗೂ ತಮೋಗುಣ. ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಈ 3 ಗುಣಗಳು ಆವರಿಸಿಕೊಂಡಿವೆ. ಉದಾಹರಣೆಗೆ ದೇವತೆಗಳೇ ಆಗಿರಲಿ, ದೇವತೆಗಳು ಕೂಡ ಸೃಷ್ಟಿಯನ್ನು ಮುಂದುವರಿಸುತ್ತಾರೆ. ಅವರು ಸೂಕ್ಷ್ಮ ಲೋಕದಲ್ಲಿದ್ದಾರೆ, ಸೂಕ್ಷ್ಮದಲ್ಲಿಯೂ ಕೂಡ ಸೃಷ್ಟಿ ಮುಂದುವರಿಯುತ್ತದೆ. ಮನುಷ್ಯನಲ್ಲಿಯೂ ಸಹ ಈ ಗುಣವಿದೆ. ಮನುಷ್ಯನೂ ಸಹ ಸೃಷ್ಟಿಯನ್ನು ಮಾಡುತ್ತಾನೆ, ಅಂದರೆ ತನ್ನ ವಂಶಾವಳಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಾನೆ. ಈ ಸೃಷ್ಟಿಯ ಗುಣ ಇದು ಬಂದಿದ್ದು ಬ್ರಹ್ಮನಿಂದ, ಹಾಗೂ ತನ್ನ ಸೃಷ್ಟಿಯ ಪಾಲನೆ ಮಾಡುವಂತಹ ಗುಣ ಬಂದಿರುವುದು ವಿಷ್ಣುವಿನಿಂದ, ಹಾಗೂ ವಿನಾಶ ಎನ್ನುವುದು ಶಂಕರನಿಂದ ಬಂದಿದೆ. ಇದು ತಮೋಪ್ರಧಾನ ಗುಣವಾಗಿದೆ. ಹೀಗೆ ಈ ಸಂಪೂರ್ಣ ಬ್ರಹ್ಮಾಂಡ 3 ಗುಣಗಳಿಂದ ಆವರಿಸಿಕೊಂಡಿದೆ. ಭೂಲೋಕವೇ ಇರಲಿ, ಮಹರ್ಲೋಕವೇ ಇರಲಿ, ಸ್ವರ್ಗ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ, ಎಲ್ಲೆಡೆ ಗುಣಗಳು ಆವರಿಸಿಕೊಂಡಿವೆ. ಇದರ ನಂತರ ಆತ್ಮ ಪರಂಧಾಮಕ್ಕೆ ಹೋದಾಗ ಆತ್ಮವು ಅಲ್ಲಿ ತ್ರಿಗುಣಾತೀತವಾಗುತ್ತದೆ, ಅಂದರೆ ಅದರಲ್ಲಿ ಗುಣಗಳು ಇರುವುದಿಲ್ಲ, ಸಂಪೂರ್ಣವಾಗಿ ನಿರ್ವಿಕಾರವಾಗುತ್ತದೆ, ತ್ರಿಗುಣಾತೀತವಾಗುತ್ತದೆ. ಆತ್ಮವು ಸಂಪೂರ್ಣ ನಿರಾಕಾರ ಸ್ಥಿತಿಗೆ ಬಂದಾಗ ಅದು ಪರಂಧಾಮವನ್ನು ಸೇರುತ್ತದೆ. ನಂತರ ಅಲ್ಲಿ ಜ್ಞಾನವನ್ನು ಪಡೆದುಕೊಂಡು ಸಂಪೂರ್ಣ ಜ್ಞಾನದ ಅರಿವಾದಾಗ ಆತ್ಮವು ಬ್ರಹ್ಮಾಂಡದಿಂದ ಮಹಾಬ್ರಹ್ಮಾಂಡಕ್ಕೆ, ಅಲ್ಲಿಂದ ಬೇಕಾದರೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ಪರಂ ಮಹಾಬ್ರಹ್ಮಾಂಡಕ್ಕೂ ಸಹ ಹೋಗಬಹುದು. ಅಂದರೆ ಆತ್ಮ ಗ್ಯಾಲಕ್ಸಿ, ಯೂನಿವರ್ಸ್ವರೆಗೂ ಹೋಗುತ್ತದೆ. ಇದೆಲ್ಲವೂ ಶುದ್ಧ ಆತ್ಮ, ಪವರ್ಫುಲ್ ಆತ್ಮರಿಂದ ಮಾತ್ರ ಸಾಧ್ಯವಿದೆ. 3 ಗುಣಗಳಿಂದ ಆಚೆ ಹೋದಾಗ ತ್ರಿಗುಣಾತೀತವಾದಂತಹ ಆತ್ಮಕ್ಕೆ ಜ್ಞಾನ ಅನ್ನುವುದು ಸಂಪೂರ್ಣವಾಗಿ ದೊರೆಯುತ್ತದೆ. ಆಗ ಆತ್ಮ ಬ್ರಹ್ಮಾಂಡದಿಂದ ಮಹಾಬ್ರಹ್ಮಾಂಡ, ಪರಮಹಾಬ್ರಹ್ಮಾಂಡಕ್ಕೂ ಸಹ ಹೋಗಬಲ್ಲದು. ಎಲ್ಲಿಯ ತನಕ ಆತ್ಮ ಸರ್ಜನೆ, ವಿಸರ್ಜನೆ, ಪಾಲನೆ ಇದರಲ್ಲಿಯೇ ಮುಳುಗಿರುತ್ತದೆಯೋ, ಈ ತ್ರಿಗುಣಗಳಲ್ಲಿಯೇ ಅದು ಸಿಲುಕಿಕೊಂಡಿರುತ್ತದೆಯೋ, ಅಲ್ಲಿಯವರೆಗೂ ಅದು ಮೇಲೆ ಹೋಗಲು ಸಾಧ್ಯವಿಲ್ಲ. ಮನುಷ್ಯ ಆತ್ಮರೂ ಸಹ ಸೃಷ್ಟಿ, ಪಾಲನೆ, ವಿನಾಶ ಈ 3 ಗುಣಗಳಲ್ಲಿಯೇ ಮುಳುಗಿರುತ್ತಾರೆ. ಆತ್ಮವು ಭೂಮಿಯಿಂದ ಮೇಲೆ ಎಲ್ಲ ಲೋಕಗಳನ್ನು ದಾಟಿ, ಶಿವಪುರಿಯನ್ನು ದಾಟಿ ಪರಂಧಾಮಕ್ಕೆ ಹೋದಾಗ ಆ ಆತ್ಮವನ್ನು ತ್ರಿಗುಣಾತೀತ ಆತ್ಮ ಎನ್ನಲಾಗುತ್ತದೆ. ಆ ಆತ್ಮನಲ್ಲಿ ಈಗ ಯಾವುದೇ ರೀತಿಯ ಗುಣಗಳು ಇರುವುದಿಲ್ಲ, ಕೇವಲ ಜ್ಞಾನವೇ ತುಂಬಿಕೊಂಡಿರುತ್ತದೆ. ಜ್ಞಾನ ಸ್ವರೂಪವಾದ ಆತ್ಮ ಗುಣಾತೀತವಾಗುತ್ತದೆ. ಗುಣಾತೀತವಾದ ನಂತರ ಭಾವಾತೀತವಾಗುತ್ತದೆ, ಕರ್ಮಾತೀತವಾಗುತ್ತದೆ. ಆಗ ಆ ಆತ್ಮಕ್ಕೆ ಪರಮಾನಂದ ಸ್ವರೂಪದ ಅನುಭವವಾಗುತ್ತದೆ. ನಿಜಾನಂದ ಸ್ವರೂಪ, ಪರಮಾನಂದ ಸ್ವರೂಪ, ದಿವ್ಯಾನಂದ ಸ್ವರೂಪ, ಇದರ ಅನುಭೂತಿಯನ್ನು ಆತ್ಮ ಮಾಡುತ್ತದೆ. ಈ ಅನುಭೂತಿ ಆತ್ಮವು ಪರಂಧಾಮದಲ್ಲಿ ಮಾತ್ರ ಪಡೆಯಲು ಸಾಧ್ಯವಿದೆ. ಪರಂಧಾಮಕ್ಕೆ ಹೋದ ಆತ್ಮ ಎಲ್ಲ ಜ್ಞಾನವನ್ನು ಪಡೆಯುತ್ತದೆ. ಅಂದರೆ ಮಹಾಬ್ರಹ್ಮಾಂಡ, ಮಹಾಬ್ರಹ್ಮಾಂಡ ಎಂದರೆ ಗ್ಯಾಲಕ್ಸಿಯ ಜ್ಞಾನ, ಪರಮಹಾಬ್ರಹ್ಮಾಂಡ ಎಂದರೆ ಯೂನಿವರ್ಸ್ನ ಜ್ಞಾನ. ಇದನ್ನೆಲ್ಲ ತಿಳಿದಂತಹ ಆತ್ಮ ಆ ಮೇಲಿನ ಗ್ಯಾಲಕ್ಸಿಗೆ, ಯೂನಿವರ್ಸ್ಗೆ ಹೋಗಲು ಅಲ್ಲಿಯೇ ತಪಸ್ಸನ್ನು ಮಾಡುತ್ತದೆ, ಹಾಗೂ ಶಕ್ತಿಯನ್ನು ತನ್ನಲ್ಲಿ ತುಂಬಿಸಿಕೊಂಡು ಮೇಲಿನ ಲೋಕಗಳಿಗೆ ಪ್ರಯಾಣವನ್ನು ಬೆಳೆಸುತ್ತದೆ. ಪರಂಧಾಮದಲ್ಲಿ ಆತ್ಮಗಳ ಸಮೂಹವೇ ಇರುತ್ತದೆ. ಎಲ್ಲ ಆತ್ಮಗಳು ನಿರಾಕಾರಿ ಸ್ವರೂಪದಲ್ಲಿದ್ದು ತಮ್ಮಲ್ಲಿ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಂಡು ಮುಂದಿನ ಬ್ರಹ್ಮಾಂಡಗಳಿಗೆ, ಗ್ಯಾಲಕ್ಸಿಗೆ ಹಾಗೂ ಯೂನಿವರ್ಸ್ಗಳಿಗೆ ಪ್ರಯಾಣವನ್ನು ಗ್ರೂಪ್ನಲ್ಲಿ ಬೆಳೆಸುತ್ತವೆ. ಪರಂಧಾಮದಲ್ಲಿ ಬೇರೆ ಬ್ರಹ್ಮಾಂಡಗಳಿಂದ ಬಂದಂತಹ ಆತ್ಮಗಳು ಸಹ ನೆಲೆಸಿರುತ್ತಾರೆ.
ಅಂದರೆ ಬೇರೆ ಗ್ಯಾಲಕ್ಸಿಗಳಿಂದ ಆತ್ಮಗಳು ನಿರಾಕಾರಿ ಸ್ವರೂಪದಲ್ಲಿ ಪರಂಧಾಮಕ್ಕೆ ಬರುತ್ತಿರುತ್ತವೆ, ಹೋಗುತ್ತಿರುತ್ತವೆ. ಅವುಗಳ ಪ್ರಯಾಣ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಕೆಲವೊಮ್ಮೆ ಪರಂಧಾಮದಲ್ಲಿರುವಂತಹ ನಿರಾಕಾರಿ ಆತ್ಮಗಳು ಕೆಳಗಿನ ಲೋಕಗಳಿಗೂ ಸಹ ಬರುವುದುಂಟು. ಕೆಲವೊಮ್ಮೆ ಭೂಲೋಕಕ್ಕೆ ಬಂದು ಮನುಷ್ಯ ಜನ್ಮವನ್ನು ಸಹ ತಳೆಯುತ್ತವೆ. ಬಾಪೂಜಿಯವರು ಹೇಳೋದೇನೆಂದರೆ, ಆತ್ಮವು ತನ್ನನ್ನು ತಾನು ತಿಳಿದುಕೊಳ್ಳಬೇಕು, ತ್ರಿಗುಣಾತೀತವಾಗಬೇಕು, ಜ್ಞಾನವನ್ನು ಪಡೆದುಕೊಳ್ಳಬೇಕು. ತ್ರಿಗುಣಾತೀತರಾಗಬೇಕು ಅಂದಾಗ ಆಲ್ಮೈಟಿ ಅಥಾರಿಟಿಯನ್ನು ಸ್ಮರಿಸಿಕೊಳ್ಳಬೇಕು. ಸದಾ ತಮ್ಮ ಮನಸ್ಸು ಬುದ್ಧಿಯನ್ನು ಸರ್ವೋಚ್ಚ ಪರಂಧಾಮದಲ್ಲಿ ನೆಡಬೇಕು. ಬೇಹದ್ ಕಲಾದ ಪರಂಧಾಮದಲ್ಲಿ ಆತ್ಮಸ್ವರೂಪರಾಗಿ ತಮ್ಮ ಬುದ್ಧಿಯನ್ನು ನೆಲೆ ಮಾಡಬೇಕು. ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದ ಆಲ್ಮೈಟಿ ಅಥಾರಿಟಿಯಿಂದ ನಾವು ಪವರನ್ನು ಪಡೆಯಬೇಕು. ಆಗ ಆತ್ಮನಲ್ಲಿ ಪವರ್ ತುಂಬಿಕೊಂಡಾಗ ಆತ್ಮವು ನೇರವಾಗಿ ಮೇಲಿನ ಲೋಕಗಳಿಗೆ ನಿರಾಕಾರಿ ಸ್ವರೂಪದಲ್ಲಿ ಪ್ರಯಾಣವನ್ನು ಬೆಳೆಸುತ್ತದೆ. ತ್ರಿಗುಣಾತೀತವಾಗಿ ತನ್ನ ಪರಂಧಾಮವನ್ನು, ತನ್ನ ಶಾಶ್ವತ ಧಾಮವನ್ನು ಸೇರುವುದು ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है। जुड़े रहिए। परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो